ಬೆಂಗಳೂರಿನ ಹೆಸರಾಂತ ಟ್ರೈಲೈಫ್ ಆಸ್ಪತ್ರೆಯಲ್ಲಿ ಹೊಸ ಒಪಿಡಿ ಬ್ಲಾಕ್ಗೆ ಇವತ್ತು ಚಾಲನೆ ನೀಡಲಾಗಿದೆ. ಬೆಂಗಳೂರಿನ ಕಲ್ಯಾಣ ನಗರದ HRBR ಲೇಔಟ್ನಲ್ಲಿರೋ ಟ್ರೈಲೈಫ್ ಆಸ್ಪತ್ರೆಯಲ್ಲಿ ಹೊಸದಾಗಿ ಹೊರರೋಗಿಗಳ ಕಟ್ಟಡ ನಿರ್ಮಾಣ ಮಾಡಲಾಗಿದ್ದು, ಇವತ್ತು ಸಚಿವ ಕೃಷ್ಣ ಬೈರೇಗೌಡ, ಜೆಡಿಎಸ್ ನಾಯಕ GT ದೇವೇಗೌಡ ಲೋಕಾರ್ಪಣೆ ಮಾಡಿದ್ದಾರೆ. ಕಲ್ಯಾಣ ನಗರ ಭಾಗದಲ್ಲಿ ಖ್ಯಾತಿ ಪಡೆದಿರುವ ಟ್ರೈಲೈಫ್ ಆಸ್ಪತ್ರೆ ರೋಗಿಗಳ ಅನುಕೂಲಕ್ಕಾಗಿ ಹೊಸ ಒಪಿಡಿ ಕಟ್ಟಡವನ್ನು ಉದ್ಘಾಟನೆ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ಟ್ರೈಲೈಫ್ ಆಸ್ಪತ್ರೆಯ ಸಂಸ್ಥಾಪಕ ಸೀಕಲ್ ರಾಮಚಂದ್ರ ಗೌಡ ಹಾಗೂ ಆಡಳಿತ ಮಂಡಳಿಯ ಸದಸ್ಯರು ಕೂಡ ಇದ್ದರು. ಟ್ರೈಲೈಫ್ ಹಾಸ್ಪಿಟಲ್ಲು 10 ವರ್ಷದಲ್ಲಿ ಈ ಕಲ್ಯಾಣ ನಗರದ ಭಾಗದಲ್ಲಿ ಭಾಳ ಜನರಿಗೆ ಆರೋಗ್ಯ ಚಿಕಿತ್ಸೆ ನೀಡುವ ಮೂಲಕ ಭಾಳ ಪ್ರಾಶಸ್ತ್ಯವನ್ನು ಪಡೆದಿದೆ. ಭಾಳ ಅಷ್ಟೇ ಜನರು ಕೂಡ ಬರ್ತಿದ್ದಾರೆ, ಡಾಕ್ಟರ್ಸ್ ಎಕ್ಸ್ಪರ್ಟ್ಸ್ ಇದ್ದಾರೆ. ಎಲ್ಲ ಕಾರಣಗಳಿಂದ ಭಾಳ ವೇಗವಾಗಿ ಔಟ್ ಪೇಷಂಟ್ಸು ಇದೆಲ್ಲ ಸಾಲ್ತಾ ಇರಲಿಲ್ಲ. ದೊಡ್ಡದಾಗಿ ಭಾಳ ವಿಶಾಲವಾಗಿ ಒಳ್ಳೆ ಹೈಟೆಕ್ ಹಾಸ್ಪಿಟಲ್ನ ಮಾಡಿದ್ದಾರೆ. ಬಡವರಿಗೆ, ಮಧ್ಯಮ ವರ್ಗದವರಿಗೆ, ಶ್ರೀಮಂತರಿಗೆ, ಮೂರೂ ವರ್ಗದ ಜನರಿಗೆ ಒಂದು ಆರೋಗ್ಯ ಸೌಲಭ್ಯವನ್ನು, ಚಿಕಿತ್ಸೆಯನ್ನು ನೀಡುವ ಮೂಲಕ ಯಶಸ್ವಿಯಾದಂಥ ಸಾಧನೆಯನ್ನು ಮಾಡ್ತಾಯಿದೆ. ನೂತನವಾಗಿ ಒಂದು ಸುಂದರವಾದಂಥ ಈ ಬಿಲ್ಡಿಂಗ್ನವ್ರು ಬೇಕಾದಂಥ ಹೊರರೋಗಿಗಳಿಗೆ ಅದೆಲ್ಲ ಪ್ರತಿಯೊಂದಕ್ಕೂ ಆರೋಗ್ಯಕ್ಕೆ ಬೇಕಾದಂಥ ಕಟ್ಟಡವನ್ನು ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ. ಅವರೆಲ್ಲರಿಗೂ ಶುಭ ಹಾರೈಸ್ತೇವೆ. ಎಲ್ಲ ಜನರಿಗೂ ಆರೋಗ್ಯ ಸಿಗಬೇಕು, ಎಲ್ಲರೂ ಸುಖ ಸಂತೋಷ ನೆಮ್ಮದಿಯಿಂದ ಇರಬೇಕು. ಆ ಕೆಲಸವನ್ನು ಮಾಡ್ತಾಯಿರ್ತಕ್ಕಂಥ ಎಲ್ಲ ವೈದ್ಯರುಗಳಿಗೆ, ಅವರೆಲ್ಲ ಸಿಬ್ಬಂದಿ ವರ್ಗದವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ನಮಗೆ ತುಂಬ ವಿಶೇಷವಾದ ದಿನ. ಯಾಕಂದರೆ ಬೆಂಗಳೂರು ನಾರ್ತ್ ಈಸ್ಟಲ್ಲಿ ಲಾಸ್ಟ್ 10 ಇಯರ್ಸಲ್ಲಿ ವಿ ಆರ್ ಗ್ರೋನ್ ಫ್ರಮ್ ಸ್ಕ್ರ್ಯಾಚ್. ಒಂದೇ ಬಿಲ್ಡಿಂಗಲ್ಲಿ ಇನ್ ಪೇಷಂಟ್ಗೆ, ಔಟ್ ಪೇಷಂಟ್ಗೆ ತುಂಬ ಇಕ್ಕಟ್ಟಾಗಿತ್ತು, ಸಾಕಷ್ಟು ಸಮಸ್ಯೆ ಆಗ್ತಾಯಿತ್ತು. ನಮಗೆ ಈಗ ಒಂದು ಆಪರ್ಚುನಿಟಿ, ಔಟ್ ಪೇಷಂಟ್ಗೆ ಸಪ್ರೇಟ್ ಬ್ಲಾಕ್, ಒಂದು 50-60 ಡಾಕ್ಟರ್ಸ್ ಅಟ್ ಎ ಟೈಮ್ ಆಲ್ ಸ್ಪೆಷಾಲಿಟಿ ಅವರು ಸಿಗ್ತಾರೆ. ಬಂದರೆ ಎಲ್ಲ ಫೆಸಿಲಿಟಿ ಮಾಡಿ ಸರ್ವಿಸ್ ಮಾಡ್ತಕ್ಕಂಥ ಒಂದು ಅವಕಾಶ ಒದಗಿ ಬಂದಿದೆ. ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸಲ್ಲಿ ಒಂದು ಸರ್ವಿಸ್ ಮಾಡೋಕ್ಕೆ ಒಂದು ಈ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಸೊ ನಮ್ಮಲ್ಲಿ ಆರ್ಥೋಪೆಡಿಕಲ್ಲಿ 2018ನಲ್ಲಿ ರೋಬೋಟಿಕ್ ನಾವೇ ತಂದಿದ್ದು ಸೌತ್ ಇಂಡಿಯಾಗೆ. ಈಗಾಗಲೇ ನಾವೊಂದು 5-6 ಸಾವಿರ ನೀ ರಿಪ್ಲೇಸ್ಮೆಂಟ್ ಸಕ್ಸಸ್ಫುಲ್ಲಾಗಿ 100% ರಿಸಲ್ಟ್ ಇದೆ. ಏನು ಒಂದು ಪೇಷಂಟು ಬಂದು ನಮ್ಮಲ್ಲಿ ಟ್ರೀಟ್ಮೆಂಟ್ ತೊಗೊಂಡೋದ್ರೆ ಕ್ವಾಲಿಟಿ ಸರ್ವಿಸ್ಗೆ ಒಬ್ಬರು 10 ಜನ ಕೆಲ್ಸತಕ್ಕಂಥ ಕೆಲಸ ನಡ್ಕೊಂಬಂದಿದೆ. ನಾವು ಪ್ಯೂರ್ಲಿ ಸರ್ವಿಸ್ ಓರಿಯೆಂಟೆಡ್, ಕ್ವಾಲಿಟಿ ಸರ್ವಿಸ್ ಓರಿಯೆಂಟೆಡ್ ಆಗಿ ನಮಗೊಂದು ಅವಕಾಶ ಸಿಕ್ಕಿದೆ, ಮಾಡ್ತಾಯಿದ್ದೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.